ಬೇಕು, ಬೇಕೇ ಬೇಕು. ಅಖಂಡ ಕರ್ನಾಟಕ ರೈತ ಸಂಘಕ್ಕೆ, ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಅಯ್ಯಯ್ಯೋ 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 ಎಫ್ಐಆರ್ ಕಡ್ಡಾಯ ಘೋಷಿಸಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಪೆಟ್ರೋಲ್ ಮತ್ತು ಡೀಸೆಲ್ ಕೇಂದ್ರ ಸರ್ಕಾರ ಬೆಲೆ ಏರಿಕೆಗೆ, ಪೆಟ್ರೋಲ್ ಡೀಸೆಲ್ ರಾಜ್ಯ ಸರ್ಕಾರಕ್ಕೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ರೈತರಿಗೆ ಗಾಯದ ಮೇಲೆ ಬೆಲೆ ಇಳಿಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಹಾಗೂ ಅಖಂಡ ಕರ್ನಾಟಕ ಹಾಗೂ ರಕ್ಷಣಾ ವೇದಿಕೆ ವತಿಯಿಂದ ಏನಂದ್ರೆ ವಿಜಯಪುರ ಜಿಲ್ಲೆಗೆ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಪೆಟ್ರೋಲು ಡೀಸೆಲು ರೈತರು ಇನ್ನು ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ, ಬಿತ್ತನೆ ಇದೆ, ಈಗ ಡೀಸೆಲ್ ಸಿಗ್ತಾ ಇಲ್ಲ. ಏನಾಗ್ತದಪ್ಪ ಅಂದ್ರೆ ಡೀಸೆಲ್ ಬೆಲೆ ಏರಿಕೆ ಗಗನಕ್ಕೆ ಹೋಗಿ ಮುಟ್ತಾ ಇದೆ. ಇದರ ವೆಚ್ಚ ಎಲ್ಲ ರೈತರ ಮೇಲೆ ಭಾಳ ಹೊರೆ ಆಗುತ್ತೆ. ಹಾಗಾಗಿ ಮತ್ತು ರಸಗೊಬ್ಬರದ ಬೆಲೆಯನ್ನು ಅತಿ ಹೆಚ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಒಂದು ರೈತ ಒಂದು ಕುಲಕ್ಕೆ ಒಂದು ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು 31 ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂದ್ರೆ ಇವತ್ತು ಎಲ್ಲ ಕಡೆ ದಳಿ ನಡೀತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಹೀಗಾಗಿ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಅವ್ರಿಗೆ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಒಂದು ದೊಡ್ಡ ಹೋರಾಟವನ್ನು ಸೃಷ್ಟಿ ಆಗ್ತದೆ. ಯಾಕಂದ್ರೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಾವನ್ನು ವಿನಂತಿ ಮಾಡ್ತಾ ಇಲ್ಲ ಸರ್ಕಾರಕ್ಕೆ. ಯಾಕಪ್ಪ ಅಂತಂದ್ರೆ ಇನ್ನೂ ಏನೇನು ಹೇಳಬೇಕಪ್ಪ ಅಂದ್ರೆ ಇಲ್ಲಿ ನಮ್ಮ ನಾಲ್ಕನ ಕಾಲುವೆಯಲ್ಲಿ ನೀರಿಂದು ಸ್ವಲ್ಪ ದೊಡ್ಡ ಸಮಸ್ಯೆ ಇದೆ. ಏನಪ್ಪ ಅಂದ್ರೆ ಹರ್ನಾಳ, ಇಂಗಳಿಗಿ, ಜಂಬಿಗಿ, ಆಯೇರಿ, ಅಂಕಲಿಗಿ ಈ ಕೆರೆಗಳಿಗೆ ನೀರೇ ಮುಟ್ಟಲ್ಲ ಟೇಲೆಂಡಿಗೆ. ಹಾಗಾಗಿ ಹೋರಾಟ ಮಾಡೇ ನೀವು ನೀರು ತರೋದಾಗಿದೆ. ಲಾಸ್ಟ್ ವರ್ಷಲ್ಲೂ ಹೋರಾಟ ಮಾಡಿದ್ವಿ, ಎಲ್ಲ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿನೇ ನೀರು ತಂದಿದೆ. ಈಗ ರೈತ ಜಾನುವಾರು ನೀರು ಮತ್ತು ಕುಡಿಯೋಕೆ ನೀರು ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಈ ವರ್ಷ ಬರದ ವಾತಾವರಣವಿದೆ. ಇದು ಮುನ್ನೆಚ್ಚರಿಕೆಯಾಗಿ ಹವಾಮಾನದವರು ಕೊಟ್ಟಿದ್ದಾರೆ, ಬರದ ವಾತಾವರಣ ಇದೆ. ಹಾಗಾಗಿ ಎಲ್ಲರಿಗೂ ನೀರು ಒದಗಿಸಬೇಕು. ಇಲ್ಲಪ್ಪ ಅಂತ ನೀರು ಬಿಡಲಿಲ್ಲ ಅಂದ್ರೆ ಒಂದು DC ಕಚೇರಿ ಎದುರುಗಡೆನೇ ರೈತ ಸಂಘದಂಥ ಒಂದು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಬೇಕಾದಂಥ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಿದ್ದನಗೌಡ ಪಾಟೀಲ್, ರಾಜ್ಯ ಸಂಚಾಲಕ, ಕರ್ನಾಟಕ.